ಹ್ಯಾಬಿಸ್ ಡೈರೀಸಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕಾಸರಗೋಡಿನ ಕುಂಬಳೆಯ ಬೇಡ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ಥಾಮಸ್ ವಿಲ್ಸನ್ ಕ್ರಾಸ್ಟಾ ಅವರು ಬಸಳೆಯನ್ನು ಬೆಳೆದಿದ್ದಾರೆ. ಇವರು ಈ ಬಸಳೆಯನ್ನು ಹೇಗೆ ಬೆಳೆಸಿದ್ದಾರೆ, ಇದಕ್ಕೆ ಇರುವಂತಹ ಬೆಳೆಸುವ ರೀತಿಯಾಗಲಿ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಅವರನ್ನೇ ನಾವು ಮಾತನಾಡಿಸೋಣ. ನೀವು ಇಲ್ಲಿ ಬಸಳೆಯನ್ನು ತುಂಬ ಚೆನ್ನಾಗಿ ಬೆಳೆದಿದ್ದೀರಿ. ಇದು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ? ಇದು ನಾನು ಸುಮಾರು ಒಂದು 10 ವರ್ಷ. ನಿಮಗೆ ಇದರಲ್ಲಿ ಆಸಕ್ತಿ ಹೇಗೆ ಬಂತು? ಆಸಕ್ತಿ ಅಂತ ಹೇಳಿದರೆ, ತರಕಾರಿ ಕೃಷಿಗೆ ಹೋಲಿಸಿದರೆ ಇದು ಸ್ವಲ್ಪ ಒಂದು ದೀರ್ಘಾವಧಿ ಬೆಳೆ. ಬಾಕಿ ಅಲಸಂಡೆ ಬೆಂಡೆ ಎಲ್ಲ ಒಂದು 3 ತಿಂಗಳಲ್ಲಿ ಖಾಲಿ ಆದರೆ, ಇದೊಂದು ನಮಗೆ ಒಂದು ಆಗಸ್ಟಲ್ಲಿ ನಾಟಿ ಮಾಡಿದರೆ ಒಂದು ಜೂನ್ವರೆಗೆ ತೊಂದರೆ ಇಲ್ಲ, ನಮಗೆ ಕೊಯ್ಬೋದು. ಆದ ಕಾರಣ ನನಗೆ ಸ್ವಲ್ಪ ಬಸ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಈಗ ನೀವು ಮಳೆ ಬರುವಾಗ, ಈಗ ಆಗಸ್ಟಿನಲ್ಲಿ ಮಳೆ ಬರ್ತದಲ್ಲ, ಅದನ್ನು ಹೇಗೆ ಸಂರಕ್ಷಿಸ್ತೀರಿ? ಮಳೆ ಬರುವಾಗ ಇದು ಕೊಳೆತೋಗ್ತದೆ. ಇದು ಇಲ್ಲಿ ನೀರು ನಿಲ್ಲುವ ಪ್ರದೇಶ ಆದ ಕಾರಣ ಮಳೆಗಾಲದಲ್ಲಿ ನಮಗೆ ಸಂರಕ್ಷಿಸಲಾಗುವುದಿಲ್ಲ. ನಾವು ಆಗಸ್ಟ್ ಲಾಸ್ಟಿಗೆ ಆಗುವಾಗ ಬೇರೆ ಎಲ್ಲಿಂದ ಆದರೆ ತಂದು ನಾಟಿ ಮಾಡಿ. ಈಗ ಒಂದು ವೇಳೆ ಕೊಳೆತ್ರೆ ಪುನಃ ನೀವು ಹಾಕ್ತೀರಾ? ಶ್ರಮ ಇದೆ ಅಲ್ಲ ಸರ್. ಇದನ್ನು ಈಗ ಚಪ್ಪರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಇದರಲ್ಲಿ ಚಪ್ಪರ ಮಾಡೋ ಒಂದು ವಿಧಾನ ಹೇಳಬಹುದಾ? ಇದು ನೆಟ್ಟು ನಾವು ಒಂದು ತಿಂಗಳಲ್ಲಿ ಚಪ್ಪರದ ಕೆಲಸ ನಾವು ಸ್ಟಾರ್ಟ್ ಮಾಡ್ತೇವೆ. ಅಡಿಕೆ ಮರದ ಸಲಾಕೆಯನ್ನು ಹೀಗೆ ಉದ್ದಕ್ಕೆ ಹಾಕಿ ನಾವು ಚಪ್ಪರವನ್ನು ಮಾಡ್ತೇವೆ. ಅದನ್ನು ಕಂಬ ನಾಟಿ ಮಾಡಿ ಅದರ ಮೇಲೆ ಹೀಗೆ ಉದ್ದಕ್ಕೆ ಅಡಿಕೆ ಸಲಾಕೆಯನ್ನು ಹಾಕಿ ಚಪ್ಪರವನ್ನು. ನೀವು ಇದರ ಆಯ್ಕೆ ಹೇಗೆ ಮಾಡ್ತೀರಿ? ಅಂದರೆ ಇದರ ಬಳ್ಳಿ ಆಗಲಿ ಯಾವ ರೀತಿ ಇದನ್ನು? ನಮಗೆ ಇದು ಈ ದಂಟು ಇದೆ ಅಲ್ಲ, ಇದು ಸ್ವಲ್ಪ ತೋರ ಇದ್ದರೆ ಒಳ್ಳೆಯದಾಗ್ತದೆ. ಮತ್ತು ಇದರ ಎಳೆ ಕೂಡ ಸ್ವಲ್ಪ ಅಗಲ ಆಗಿ ಎಳೆ ಕೂಡ ಹತ್ತಿರ ಹಾಕಿದ್ರೆ ಆ ವೆರೈಟಿಯನ್ನು ಚೂಸ್ ಮಾಡಿದರೆ ನಮಗೆ ಒಳ್ಳೆ ಬೆಳವಣಿಗೆ. ಇದಕ್ಕೆ ರೋಗ ಎಲ್ಲ ಬಂದರೆ ಯಾವ ರೀತಿ ನೀವು ಅದನ್ನು? ರೋಗ ಅಷ್ಟೇನಿಲ್ಲ, ಬಾದಿ ಕಡಿಮೆ ಅಂತ ಹೇಳ್ಬೋದು, ಕಡಿಮೆ ಅಂತ ಹೇಳ್ಬೋದು. ಮಳೆಗಾಲದಲ್ಲಿ ಸ್ವಲ್ಪ ಅದಕ್ಕೆ ದಂಡಿಗೆ ಅದರ ಕೆಂಪು ಚುಕ್ಕೆ ಬೀಳ್ತದೆ, ಅದು ಬಿಟ್ಟರೆ ಬೇರೆಷ್ಟು ರೋಗ ಏನಿಲ್ಲ. ಆಗ ಬಂದರೆ ಅದನ್ನು ಯಾವ ರೀತಿ ನೀವು ಅದನ್ನು? ಅದು ತನ್ನಷ್ಟೇ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಅಷ್ಟೊಂದು ಮೆಡಿಸಿನ್ ಏನಿಲ್ಲ ಅದಕ್ಕೆ. ಕೆಲವರು ಉಪ್ಪು ಅದೆಲ್ಲ ಹಾಕ್ತಾರೆ. ನಿಮಗೆ ಆ ರೀತಿಯದ್ದು ಏನು ಬರಲಿಲ್ಲ? ಎಷ್ಟು ತೊಂದರೆ ಇಲ್ಲ, ದೇವರ ದಯೆಯಿಂದ. ಆಮೇಲೆ ಎಂತ ಅಂದರೆ ಇದನ್ನೀಗ ಇದು ನೆಡುವ ಪದ್ಧತಿ ಹೇಗೆ? ನಾವೊಂದು 2-3 ಫೀಟ್ ಉದ್ದ ಇಂಥ ಉದ್ದಗೆಲ್ಲ ತೆಗೆದುಕೊಂಡು ನಾವು ನಾಟಿ ಮಾಡ್ತೇವೆ. ಮತ್ತು ಅದಕ್ಕೊಂದು ಹೀಗೆ ಸಪೋರ್ಟ್ ಕೊಡ್ತೇವೆ, ಹೀಗೆ ಕೋಲ್ದು. ಆನಂತರ 1 ತಿಂಗಳು ನಂತರ ಅದಕ್ಕೆ ಚಪ್ಪರದ ವ್ಯವಸ್ಥೆ ಮಾಡ್ತೇವೆ. ಇವಾಗಲ್ಲ ನೆಡುವಾಗ ಮಣ್ಣಿನ ಇದನ್ನು ಯಾವ ರೀತಿ ಹದ ಮಾಡ್ತೀರಿ? ಮಣ್ಣು ಮೊದಲು ಅಗೆದು ಸ್ವಲ್ಪ ಕುಮ್ಮಯ ಹಾಕಿ ಒಂದು ವಾರ ಬಿಡ್ತೇವೆ. ಆನಂತರ ಬರೀ ಕುಮ್ಮಯ ಮಾತ್ರ ಹಾಕೋದಾ? ಹೌದು, ಸ್ಟಾರ್ಟಿಂಗ್. ಗೊಬ್ಬರ ಮತ್ತೆ ನೀವು ಮತ್ತೆ ಹೋಗ್ತೇವೆ. ಏನೆಲ್ಲ ಗೊಬ್ಬರ ಹಾಕ್ತೀರಿ ಇದಕ್ಕೆ? ನಾನೀಗ ಪ್ರಧಾನವಾಗಿ ನಾನು ಕೋಳಿ ಗೊಬ್ಬರ ಯೂಸ್ ಮಾಡ್ತೇನೆ. ನನ್ನಲ್ಲಿ ಇದೆ ಕೋಳಿ ಗೊಬ್ಬರ, ನನಗೆ ಫಾರ್ಮ್ ಇದೆ ಬ್ರಾಯ್ಲರ್ ಕೋಳಿಯದು. ಆದ ಕಾರಣ ಅದು ನನ್ನಲ್ಲಿ ಯಥೇಚ್ಛವಾಗಿದೆ. ಮತ್ತು ನಾನು ಸ್ವಲ್ಪ ಸೆಗಣಿಯನ್ನು ಹೊರಗಿನ ತಂದು ಹಾಕ್ತೇನೆ. ಈಗ ಇದಕ್ಕೆ ಅಂದರೆ ಕೋಳಿ ಗೊಬ್ಬರ ಹಾಕಿದ್ರೆ ಹೂ ಬಿಡ್ತದೆ ಅಂತ ಹೇಳ್ತಾರೆ, ಅದೇನಾದರೂ ಗಮನಿಸಿದ್ದೀರಾ? ಹೂ ಬಿಡುವುದು ಅದು ಒಂದು ಚಳಿಗಾಲದಲ್ಲಿ ಇರ್ತದೆ, ಅದು ಕಾಮನ್ ಆಗಿ ಬರ್ತದೆ ಬಸಳೆಗೆ ಒಂದು ಈ ಡಿಸೆಂಬರ್ ಟೈಮಲ್ಲಿ. ಅದು ಇನ್ನು ಬೇಸಿಗೆಗಾಲ ಬಂದ ಹಾಗೆ ಅದು ಹೋಗ್ತದೆ, ಅದು ಅಂದರೆ ಇಲ್ಲ. ಈವಾಗ ನೀವು ಈ ಹೂ ಬಂದರೆ ಅದರಲ್ಲಿ ಕಾಯಿ ಬರ್ತದಲ್ಲ, ಅದರಿಂದ ಗಿಡ ಮಾಡಿದ್ದೀರಾ? ಗಿಡ ನಾನು ಟ್ರೈ ಮಾಡಿದೆ, ಸಕ್ಸಸ್ ಆಗಲಿಲ್ಲ. ನಾನು ಮತ್ತೆ ಶಾಪಿಂದ ತಂದೆ ಕೆಲವು ಬಿತ್ತು, ಅದರಲ್ಲಿ ಒಂದು 30% ನನಗೆ ಮೊಳಕೆ ಬಂದಿದೆ ಅಷ್ಟೇ.
ಇವಾಗ ಅಂದರೆ ಸಾಮಾನ್ಯವಾಗಿ ನಾವು ಭೂಮಿಯಲ್ಲಿ ಈಗ ನೆಡುವಾಗಲೇ ತುಂಬ ಹುಲ್ಲುಗಳೆಲ್ಲ ಬರ್ತವೆ, ಕಳೆಗಳು. ಈ ಕಳೆಗಳನ್ನು ಯಾವ ರೀತಿ ನೀವು ರಕ್ಷಿಸ್ತೀರಿ? ಅಂದರೆ ಚೆನ್ನಾಗಿದೆ, ಅಂದರೆ ಒಂದೇ ಒಂದು ಹುಲ್ಲಲ್ಲಿ ಕಾಣಿಸ್ತಾ ಇಲ್ಲ, ನೀವು ಅಂದರೆ ಕವರ್ ಹಾಕಿದ್ದೆಲ್ಲ ಏನಿದು ಕವರ್? ಇದು ಮೊದಲು ನಾನು ಮಾಡುವಾಗ ಒಂದು ಕಳೆ ನಿಯಂತ್ರಣ ಭಾರಿ ಕಷ್ಟ ಆಗ್ತಿತ್ತು. ಎಷ್ಟಾದರೂ ಹುಲ್ಲು ಬಂದು ಎಷ್ಟು ಹುಲ್ಲು ತೆಗೆದ್ರು 2 ತಿಂಗಳಲ್ಲಿ ಪುನಃ ಬರ್ತದೆ. ಆದ ಕಾರಣ ಇಂಥ ಒಂದು ಐಡಿಯಾ ನನ್ನಲ್ಲಿ ಇತ್ತು. ಅದರೆಡೆಗೆ ನೀವೊಂದು ವಿಡಿಯೋ ಮಾಡಿದ್ರಲ್ಲ, ಅನಿತಾ ವಿಲ್ಸೆ, ಅದರಲ್ಲಿ ಅವರು ಚೆನ್ನಾಗಿ ಹೀಗೆ ಮಲ್ಚಿಂಗ್ ಶೀಟ್ ಹಾಕಿ ಮಾಡಿದ್ರು. ಈಗ ಸ್ವಲ್ಪ ಇಂಟ್ರೆಸ್ಟ್ ಬಂತು, ಮತ್ತೆ ಹಾಗೆ ಟ್ರೈ ಮಾಡುವ ಅಂತ ನಾನು ಈ ಸರ್ತಿ ಹೀಗೆ ಮಲ್ಚಿಂಗ್ ಶೀಟ್ ಹಾಕಿ ಸ್ವಲ್ಪ ಟ್ರೈ ಮಾಡಿದೆ. ಸ್ವಲ್ಪ ಸಕ್ಸಸ್ ಕಾಣ್ತದೆ ನನಗೆ, ನೋಡಲಿಕ್ಕೂ ಕೂಡ ಚೆಂದ. ವೀಕ್ಷಕರೇ, ಏನಂದರೆ ಕಳೆದ ಸಲ ನಾನು ಬಸಳೆ ವಿಡಿಯೋ, ಅನಿತಾ ಫೆಲ್ಸಿ ಅವರ ಬಸಳೆ ವಿಡಿಯೋ ಹಾಕಿದೆ. ಅದು 2 ಲಕ್ಷಕ್ಕಿಂತಲೂ ಹೆಚ್ಚು ಓಡಿದೆ. ಅದಕ್ಕೆಲ್ಲ ಕಾರಣ ನೀವು ಹಾಗೂ ಅನಿತಾ ಫೆಲ್ಸಿ ಅವರ ಬಸಳೆ. ಹಾಗೆ ನನಗೆ ಹೋದಲ್ಲಿ ಕಾಣೋದು ಬಸಳೆಗೆ ಮತ್ತು ನನಗೆ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಈಗಲೂ ನೋಡಿ ಬಂದಾಗ ಇಲ್ಲಿ ಬಸಳೆ ಕಂಡಿತ್ತು. ಹಾಗಾಗಿ ಅವರ ವಿಡಿಯೋ ನೋಡಿ ಇವರು ಇನ್ಸ್ಪೈರ್ ಆಗಿ ಅದನ್ನು ನೋಡಿ ಮಲ್ಚಿಂಗ್ ಶೀಟ್ ಹಾಕಿದ್ದಾರೆ. ಆಮೇಲೆ ಸರ್ ಏನಂದರೆ, ಇದನ್ನು ನೀವು ಯಾವ ರೀತಿ ಮಾರ್ತೀರಿ? ಹೇಗದು ಮಾರುಕಟ್ಟೆ ಇಲ್ಲ? ಇದು ಒಮ್ಮೆ ಕಟಾವು ಮಾಡಿದರೆ ಮತ್ತೆ 15 ದಿನಕ್ಕೆ ಪುನಃ ರೆಡಿ ಆಗ್ತದೆ. ಹಾಗೆ ನಾವು ಇದೆಲ್ಲನ್ನು ಕಟ್ ಮಾಡಿ ಒಂದು 2-3 ಫೀಟ್ ಉದ್ದದ ಕಟ್ ಮಾಡಿ ಒಂದು ಕಟ್ಟ ಮಾಡಿ ನಾವು ಮಾರ್ಕೆಟ್ಗೆ ಕೊಡ್ತೇವೆ. ಮಂಗಳೂರು ಕಡೆ ಆದರೆ ಅವರು ಒಂದು ರೌಂಡ್ ಮಾಡಿ, ಹೌದು ನಮ್ಮಲ್ಲಿ ಹಾಗೆ ಮಾರ್ಕೆಟ್ ಮಾಡ್ತಾರೆ. ಈ ನಮ್ಮ ಕಾಸರಗೋಡಲ್ಲಿ ಆ ರೀತಿ ಇಲ್ಲ. ನಾವು ಏನಿದ್ರು ಉದ್ದಕ್ಕೆ ಕಟ್ ಮಾಡಿ ಕೆಜಿ ಲೆಕ್ಕದಲ್ಲಿ. ಇವೆಷ್ಟು ಅಂದರೆ ಒಂದೊಂದು ಕಿಲೋದ ಕಟ್ಟವ? ಅಲ್ಲ, ಒಂದು ದೊಡ್ಡ ಕಟ್ಟ ಮಾಡ್ತೇವೆ. ಅಲ್ಲಿಂದ ಅವರು ಬೇಕಾದ ಹಾಗೆ ಲೂಸ್ ಮಾಡ್ತಾರೆ. ಎಷ್ಟು ಸಾಲುಗಳು ಉಂಟು ಸರ್ ಇದರಲ್ಲಿ? ಸುಮಾರು ಒಂದು 11 ಸಾಲಿದೆ. ಈಗ ಹೇಗೆ ತೆಗಿತೀರಿ ನೀವು? ಅಂದರೆ ನಾನು ಒಮ್ಮೆ ಕೊಯ್ಲು ಮಾಡುವ ಒಂದು ಚಪ್ಪರ ಖಾಲಿ ಮಾಡ್ತೇನೆ. ಒಂದು ಸಲಕ್ಕೆ ಒಂದೊಂದು ಇಲ್ಲಿ ಮುಗಿಯುವಾಗ ಸರ್, ಇವಾಗ ನೀರಿನ ಇದು ಹೇಗೆ? ಇದಕ್ಕೆಲ್ಲ ಯಾವ ರೀತಿ ನೀವು ನೀರುಣಿಸ್ತೀರಿ? ನನ್ನಲ್ಲಿ ಬೋರ್ವೆಲ್ ಇದೆ, ನಾನು ಆ ನೀರನ್ನು ಯೂಸ್ ಮಾಡ್ತೀನಿ. ಎಷ್ಟು ಅಂದರೆ ದಿವಸಕ್ಕೆ ಎಷ್ಟು ಸಲ? ದಿನಾಳು ನಡೆಸ್ತೇನೆ ನಾನು. ಅಂದರೆ ಎಷ್ಟು ದೊಡ್ಡ ಪೈಪಿನಲ್ಲಿ? 1 ಇಂಚ್ ಪೈಪಿನಲ್ಲಿ ಹಾಕಿದಲ್ಲ, ಪೈಪ್ ನಾನು ಹಿಡಿತು ಅಂತ ಹೇಳಿದ್ರಿ. ಈ ಬಸಳೆ ಕೃಷಿಯಲ್ಲಿ 10 ವರ್ಷಗಳಿಂದ ಅಂತ ಹೇಳಿದ್ರಿ. ಇವಾಗ ಅದಕ್ಕೆ ನೀವು ಪ್ರಾರಂಭದಿಂದ ಇದರ ಬಳ್ಳಿಗಳಿದೆಯಲ್ಲ ನೆಡ್ಲಿಕ್ಕಿರುವಂಥದ್ದನ್ನು ಎಲ್ಲಿಂದ ತಗೊಂಡು ಬಂದ್ರಿ? ನೀವು ಪ್ರತಿ ವರ್ಷ ಹೇಗೆ ನೀವೇ ಇಟ್ಕೊಳ್ತೀರಾ ಇದನ್ನು? ಇಲ್ಲ, ಅಂದರೆ ಮಳೆಗಾಲದಲ್ಲಿ ಕಷ್ಟ ಅಲ್ಲ ಇದನ್ನು? ನಾನು ಮೊದಲು ಹೇಳಿದಲ್ಲ, ನನಗೆ ಮಳೆಗಾಲದಲ್ಲಿ ನೀರು ಕಟ್ಟಿಲ್ಲುವ ಪ್ರದೇಶ ಆದ ಕಾರಣ ನನಗೆ ಮಳೆಗಾಲದಲ್ಲಿ ಇದನ್ನು ರಕ್ಷಿಸಲು ಭಾರಿ ಕಷ್ಟ. ಅಂದರೆ ದೊಡ್ಡ ಮಟ್ಟದಲ್ಲಿ ಮಾಡೋ ಕಾರಣ ಸಾಕಾಗೋದಿಲ್ಲ ಅಲ್ಲ? ಹಾಗೆ ನಾನು ಬೇರೆ ಮಾರ್ಕೆಟ್ನಿಂದ ತರ್ತೇನೆ. ಈ ಸರ್ತಿ ನನಗೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದೆ ನಾನು, ಮಂಗಳೂರಿನವರದ್ದು. ನಾನು ಅವರಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ, ಅವರು ಕೊಡುವಂತ ಹೇಳಿದ್ರು ನನಗೆ. ಆ ರೀತಿ ತಂದು ಇದು ಮಾಡಿ ಯೂಟ್ಯೂಬ್ನಿಂದ ಸ್ವಲ್ಪ ಸಹಾಯ ನನಗೆ ಆಗ್ತದೆ. ನೀವು ಸಾಮಾಜಿಕ ಜಾಲತಾಣಗಳನ್ನು ಬಳಸ್ತಾ ಇರೋದು ಅಂದರೆ ಕೃಷಿಗಾಗಿ ಬಳಸ್ತಾ ಇರೋದು. ಒಂದು ವೇಳೆ ಈಗ ಕೆಲವರಿಗೆ ರೋಗ ಬಾಧೆ ಎಲ್ಲ ಬಂದರೆ ಅದಕ್ಕೆ ಯಾವ ರೀತಿಯ ಔಷಧಿಗಳನ್ನು ನೀವು ಸಜೆಸ್ಟ್ ಮಾಡ್ತೀರಿ? ಇದು ರೋಗ ಔಷಧಿಗಳನ್ನು ನಮಗೆ ಸ್ಪ್ರೇ ಮಾಡಲಿಕ್ಕೆ ಅಷ್ಟು ಒಳ್ಳೆ ಆಗುದಿಲ್ಲ, ಡೈರೆಕ್ಟ್ ಆಗಿ ತಿನ್ನುವುದಲ್ಲ. ಆದ ಕಾರಣ ಏನು ಕೆಮಿಕಲ್ ಯೂಸ್ ಮಾಡಲಿಕ್ಕೆ ನನಗೆ ಅಷ್ಟು ಮನಸ್ಸು ಒಪ್ಪುವುದಿಲ್ಲ. ನಿಮಗೆ ಬರಲಿಲ್ಲ, ದೇವರ ದಯದಿಂದ ಹಾಗೆ ಇರಲಿ ಇನ್ನೂ ಸಹ. ಈಗ ನಮ್ಮ ವೀಕ್ಷಕರಿಗೆ ನಿಮ್ಮನ್ನು ಸಂಪರ್ಕಿಸಬೇಕಿದ್ದಲ್ಲಿ ಸಂಪರ್ಕಿಸಬಹುದಲ್ಲ, ಕರೆ ಮಾಡಬಹುದಾ? ಖಂಡಿತ. ಥಾಮಸ್ ಸರ್ ಅವರು ಬೆಳೆಸ್ತಾ ಇರುವಂತಹ ಅಲಸಂಡೆ ಗಿಡಗಳು ಈಗ ಮಲ್ಚಿಂಗ್ ಶೀಟ್ ಹಾಕಿ ಯಾವ ರೀತಿ ಕಳೆ ಬಾರದ ಹಾಗೆ ನೆಟ್ಟಿದ್ದಾರೆ ಇವರು. ಅದಕ್ಕೆ ನೆಟ್ ಸಹ ಹಾಕಿಟ್ಟಿದ್ದಾರೆ ಮೇಲೆ ಸಪೋರ್ಟ್ ಕೊಡಲಿಕ್ಕೆ. ಸೆಗಣಿ ಜೊತೆ ನೆಲಕಡಲೆ ಹಿಂಡಿ ಕೂಡ ಮಿಕ್ಸ್ ಮಾಡಿ ಹಾಕ್ತೇನೆ. ಹುಳಿ ಬರಿಸ್ತೀರ ಅದನ್ನು? ಹೌದೌದು, ಒಂದು ಡ್ರಮ್ಮಲ್ಲಿ ಒಂದು 3-4 ದಿನ ಇಟ್ಟು ಹುಳಿ ಬರಿಸಿ. ವೀಕ್ಷಕರೇ ನೋಡಿದ್ರಲ್ಲ, ಇದು ನಮ್ಮ ಥಾಮಸ್ ವಿಲ್ಸನ್ ಕ್ರಾಸ್ಟ್ ಅವರು ಬೆಳೆದಿರುವಂತಹ ಬಸಳೆ ತೋಟ. ಅವರು ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದೇವೆ. ನಿಮಗೆ ಒಂದು ವೇಳೆ ಅವರನ್ನು ಸಂಪರ್ಕಿಸಬೇಕಾದಲ್ಲಿ ಇದರಲ್ಲಿ ಕಾಣುವಂಥ ನಂಬರಿಗೆ ಕರೆ ಮಾಡಬಹುದು, ಮಾಹಿತಿಗಳನ್ನು ಪಡಿಬೋದು. ಬಸಳೆ ಬೇಕಿದ್ದರೂ ಸಹ ಅವರು ಹೇಳ್ತಾರೆ, ತಗೊಂಡು ಹೋಗ್ಬೋದು. ಮುಂದಿನ ವಿಡಿಯೋದಲ್ಲಿ ಕಾಣೋ ತನಕ ನಿಮಗೆಲ್ಲರಿಗೂ ನಮಸ್ಕಾರ.